ರಾವಣನಿಗೆ ಒಂದು ದೊಡ್ಡ ಗುರಿ ಇತ್ತು. ಎಂತ ಗುರಿ ಇತ್ತು ಗೊತ್ತನು? ಸಮುದ್ರ ಏನು 7 ಸಮುದ್ರ ಅದಾವಲ್ಲ, ಎಲ್ಲಾ ಸಮುದ್ರದ ನೀರನ್ನು ಉಪ್ಪಿದ್ದನ್ನು ಸಿಹಿ ಮಾಡ್ಬೇಕಂತ ಆಸೆ ಇತ್ತು ಅವ್ನು. ಎಲ್ಲಾ ಸಮುದ್ರ ನೀರನ್ನು ಸಿಹಿ ಮಾಡ್ಬೇಕಂತ ಆಸೆ ಇತ್ತು. ಎಲ್ಲಾ ಮನೆಗಳು ಇವತ್ತು ನಾವು ಕಲ್ಲಿಲೆ ಕಟ್ಕೊಂಡಿವಿ, ಇಟ್ಟಂಗಿಲೆ ಕಟ್ಕೊಂಡಿವಲ್ಲ. ಇಟ್ಟಂಗಿ ಮತ್ತು ಕಲ್ಲಿನಿಂದ ಕಟ್ಕೊಂಡಿರ್ತಕ್ಕಂತ ಈ ಮನೆಗಳನ್ನ ಬಂಗಾರದ ಇಟ್ಟಿಗೆಗಳನ್ನ ಜೋಡಿಸಿ ಮನೆ ಕಟ್ಟಬೇಕನ್ನುವಷ್ಟು ಮಟ್ಟಿಗೆ ಬಂಗಾರ ಇತ್ತು ರಾವಣನ ಹತ್ರ. ಆಕಾಶಕ್ಕೆ ಏನೇ ಹಾಕ್ಬೇಕಂತ ವಿಚಾರ ಮಾಡಿದ್ದ. ಇಷ್ಟೆಲ್ಲ ಸಾಧ್ಯ ಇತ್ತು. ಆದ್ರೆ ಹಿಂದೊಬ್ಬ ಯೋಗ್ಯ ಗುರು ಇರಲಿಲ್ಲ. ಗುರು ಇರ್ಲಾರ್ದಕ್ಕ ಗುರಿ ದೊಡ್ಡದಿತ್ತು, ಆದ್ರೆ ಹಿಂದೆ ಚಲೋ ಗುರು ಇರ್ಲಾರ್ದಕ್ಕ ಆ ಯಾವ ಕನಸು ಸಹಿತ ನನಸಾಗಕ್ ಆಗ್ಲಿಲ್ಲ. ಹಾಗಾಗಿ ರಾವಣನ ಹತ್ರ ಸಿಕ್ಕಾಪಟ್ಟಿ ಬಂಗಾರ ಇತ್ತು, ರಾಮದೇವರ ಹತ್ರ ಬಂಗಾರ ಇತ್ತು. ನಮ್ಮ ಹತ್ರ ಇರುವಂತ 10 ತೊಲಿ 20 ತೊಲಿ ಬಗ್ಗೆ ವಿಚಾರ ಮಾಡಕತ್ತೀವಿ ನಾವು. ಅರಮನಿನ ಬಂಗಾರ ಇರ್ತಕ್ಕಂತ ರಾವಣನು ಸಹಿತ ಉಳಿದಿಲ್ಲ, ರಾಮನೂ ಉಳಿದಿಲ್ಲ, ಮತ್ತೊಬ್ಬರು ಉಳಿದಿಲ್ಲ ಅಂತಂದ್ರೆ 10 ತೊಲಿ ಇಟ್ಕೊಂಡು ನಾನು ಕಾಯಂ ಬದುಕ್ತೀನಿ ಅಂತಂದ್ರೆ ನಾವು ಒಂದ್ ದಿವಸ ಹೋಗವ್ರ ಅನ್ನುವಂತ ಸತ್ಯ ನಮ್ಮೆಲ್ಲರಿಗೂ ತಿಳ್ಕೊಳ್ಬೇಕು.